ಕುಡುಮ ಕ್ಷೇತ್ರ ಎಂದೇ ಪ್ರಖ್ಯಾತಿ ಪಡೆದ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ವಿರಾಜಮಾನನಾಗಿರುವ ಭಗವಾನ್ ಬಾಹುಬಲಿಗೆ ನಡೆದ ಮಹಾಮಜ್ಜನೋತ್ಸವ ಎಲ್ಲರ ಚಿತ್ತದಲ್ಲಿ ಅವಿಸ್ಮರಣೀಯವಾಗಿದೆ. ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ನಡೆದ ಅನೇಕ ಜನಕಲ್ಯಾಣ ಕಾರ್ಯಕ್ರಮಗಳು ಅದೆಷ್ಟು ಅಶಕ್ತರ ಅಸಹಾಯಕರ ಪಾಲಿಗೆ ಆಶಾ ಕಿರಣವಾಗಿದೆ. ಹೌದು, ವಿರಾಟ್ ವಿರಾಗಿಯ ಮಹಾಮಜ್ಜನೋತ್ಸವ ಸಂದರ್ಭದಲ್ಲಿ ನಡೆದ ಜನಮಂಗಲ ಕಾರ್ಯಕ್ರಮಗಳಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಗ್ಗೆ ನೋಡೋಣ ಇಂದಿನ ಸಂಚಿಕೆಯಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಪಾದಪೂಜೆ, ಮಹಾಮಸ್ತಕಾಭಿಷೇಕ ಮತ್ತು ಇತರ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. सीमेंट कितना भी सुंदर हो, मार्बल कितना भी सुंदर हो, चमक हो, चेहरा दिखता हो, लेकिन उस पर बीज नहीं उग सकता. ಹೌದು, ಭಗವಾನ್ ಬಾಹುಬಲಿಯ ಮಹಾಮಸ್ತಕಾಭಿಷೇಕದ ಹಿನ್ನೆಲೆಯಲ್ಲಿ ನಡೆದ ಜನಮಂಗಲ ಕಾರ್ಯಕ್ರಮದಲ್ಲಿ ಅನೇಕ ಅಶಕ್ತರಿಗೆ ನೆರವು ನೀಡಲಾಯಿತು. ವಿಕಲಚೇತನರಿಗೆ ಗಾಲಿ ಕುರ್ಚಿಗಳನ್ನು ವಿತರಿಸಲಾಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ರಾಜಕೀಯ ಮುಖಂಡರು ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡದ ಹಲವಾರು ಅಭಿವೃದ್ಧಿಗೆ ಕಾರಣಕರ್ತರಾಗಿ ಕ್ಷೇತ್ರದ ಸಂಪತ್ ಸಾಮ್ರಾಜ್ಯರವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿಯಾಗಿ ಸಹಕರಿಸ್ತಾ ಇದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಅಭಿವೃದ್ಧಿಗಳಿಗೆ ಸೂತ್ರಧಾರರಾಗಿ ಗ್ರಾಮೀಣ ಕ್ರೀಡೆಯಾದಂಥ ಕಂಬಳದ ಬಗ್ಗೆ ವಿಶೇಷ ಆಸ್ಥೆಯನ್ನು ಇರಿಸಿಕೊಂಡು ಕ್ಷೇತ್ರದ ಮತ್ತು ಪೂಜ್ಯರ ಬಗ್ಗೆ ಅಪಾರವಾದಂಥ ಪ್ರೀತಿಯನ್ನು ಇರಿಸಿಕೊಂಡಂಥ ಮಾಜಿ ಸಚಿವರು ಶ್ರೀ ರಮನಾಥ್ ರೈ ಅವರು ಈ ಸಂದರ್ಭದಲ್ಲಿ ಶುಭ ನುಡಿಯನ್ನು ನುಡಿಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಸ್ಥೂಲವಾಗಿ ನಿಮಗೆ ಮಾತಾಡಿದರು. ಜನಮಂಗಲ ಕಾರ್ಯಕ್ರಮ ಅದರ ಬಗ್ಗೆಯೂ ಕೂಡ ನಮಗೆ ಮಾತಾಡಿದ್ದಾರೆ. ಈ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ದೇವರ ಅನುಗ್ರಹದಿಂದ ನಾನು ಈ ಸಭಾ ವೇದಿಕೆಯಲ್ಲಿ ಇದ್ದೇನೆ ಅಂತೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತಂದರೆ ನಿಗದಿತ ಕಾರ್ಯಕ್ರಮದಲ್ಲಿ ನಾನೊಬ್ಬ ಅತಿಥಿ ಅಲ್ಲದೇ ಇದ್ದರೂ ಕೂಡ ಇವತ್ತು ನನ್ನ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯರು ನನಗೊಂದು ಫೋನ್ ಮಾಡಿದ್ರು. ನೀವು 4:15 ಗಂಟೆಗೆ ಧರ್ಮಸ್ಥಳದಲ್ಲಿ ಇರಬೇಕು ಅಂತೇಳಿ ಒಂದು ಮಾತನ್ನು ಹೇಳಿದೆ. ಧರ್ಮಸ್ಥಳದಲ್ಲಿ ಇರಬೇಕು ಅಂತೇಳಿ ಕಾವಂದರ ಅಪ್ಪನೇ ಆಗಿದೆ ಅಂತ ಹೇಳಿದೆ. ನಾನು ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿದ್ದೆ. ನಾನು ಅಲ್ಲಿಂದ ಹೊರಟು ಸೀದಾ ಈ ಧರ್ಮಸ್ಥಳಕ್ಕೆ ಬಂದಿದ್ದೇನೆ. ಇಲ್ಲಿ ಬಂದ ನಂತರ ಗೊತ್ತಾಯಿತು ಇಲ್ಲಿಯ ಕಾರ್ಯಕ್ರಮ ಬಹುಶಃ ಮಹಾಮಸ್ತಕಾಭಿಷೇಕದ ಸಂದರ್ಭದ ಪೂರ್ವಭಾವಿ ಕಾರ್ಯಕ್ರಮಗಳು ಇತ್ತು ಅಂತ ಅನ್ನುವಂಥದ್ದು ನನಗೆ ಗೊತ್ತಿತ್ತು. ಆದರೆ ನಿರ್ದಿಷ್ಟವಾದ ಕಾರ್ಯಕ್ರಮದ ಬಗ್ಗೆ ನನಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಬಹಳ ಸಂತೋಷ ಆಗಿದೆ. ಇಬ್ಬರು ಮುನಿವರಿಯರು ಮತ್ತು ಅವರ ಮುನಿಗಳು
ಎಲ್ಲ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮನ ಮಾಡ್ತಾ ಇದ್ದೇನೆ. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ, ಜನಮಂಗಲ ಕಾರ್ಯಕ್ರಮ ಕಷ್ಟದಲ್ಲಿ ಇರ್ತಕ್ಕಂಥ ಜನರಿಗೆ ಭಾವಪರವಶರಾದರು. ಯಾಕಂತಂದರೆ ಈ ಸಮಾಜದಲ್ಲಿ ಭಾಳಷ್ಟು ಜನ ಇಂಥ ಕಷ್ಟದಲ್ಲಿರ್ತಕ್ಕಂಥವ್ರು ಇದ್ದಾರೆ. ಅಂಥವ್ರಿಗೆ ನಾವು ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ನನ್ನ ಒಂದು ಆಶೆ ಅಂತೇಳಿ, ಆಸಕ್ತರಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಇವತ್ತು ಜನಮಂಗಲ ಕಾರ್ಯಕ್ರಮದ ಬಗ್ಗೆ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಾಹುಬಲಿ ಸ್ವಾಮಿಗೆ ಇವತ್ತು ಮಹಾಮಸ್ತಕಾಭಿಷೇಕ ಮಾಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅಹಿಂಸಾ ಪರಮೋಧರ್ಮ ಅಂಥೇಳಿ ಏನು ಭಗವಾನ್ ಸ್ವಾಮಿಯವರು ಹೇಳಿದ್ದಾರೆ, ಅದನ್ನು ಅಕ್ಷರಶಃ ಪಾಲಿಸ್ತಕ್ಕಂಥ ಕೆಲಸವನ್ನು ಸಮಾಜ ಖಂಡಿತ ಮಾಡಬೇಕಾಗಿದೆ. ವರ್ತಮಾನ ಕಾಲದಲ್ಲಿ ನಮ್ಮ ಸಮಾಜದಲ್ಲಿ ಹಿಂಸೆ ಜಾಸ್ತಿ ಆಗ್ತಾ ಇದೆ. ಆ ಹಿಂಸೆ ಜಾಸ್ತಿ ಆದಾಗ ನಮಗೆ ಭಗವಾನ್ ಸ್ವಾಮಿಯವರ ನಮಗೆ ನೆನಪಾಗುತ್ತೆ. ಇವತ್ತು ಇದು ಜನರು ತಿಳ್ಕೊಳ್ಳುವಂಥ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧರ್ಮದ ಬೀಡೊಳಗೆ ವರ್ತಮಾನ ಯುಗದ ಪ್ರಥಮ ಮೋಕ್ಷಗಾಮಿ ಪದವಿಗೇರಿದ ಗೊಮ್ಮಟೇಶ್ವರನನ್ನು ಕಾರ್ಕಳದಿಂದ ಕೊಂಡೊಯ್ದು ನೆಲೆಗೊಳಿಸಿ ಪರಮ ಪೂಜ್ಯ ಆಚಾರ್ಯ ಶ್ರೀ ವಾತ್ಸಲ್ಯ ವಾರಧಿ 108 ಪುಷ್ಪದಂತ ಸಾಗರದಿ ಮುನಿ ಮಹಾರಾಜರಿಗೆ ವಂದಿಸಿ, ಅವರ ಶಿಷ್ಯರಿಗೆ ವಂದಿಸಿ, ಇವತ್ತು ದೀಕ್ಷಾ ಸ್ವೀಕಾರ ಮಾಡಿರುವಂಥ ಇಬ್ಬರು ಕ್ಷುಲ್ಲಕರಿಗೆ ಕೂಡ ಇಲ್ಲಿ ಗೌರವವನ್ನು ಸಮರ್ಪಿಸಿ, ಇವತ್ತು ನಾವು ಬೆಳಿಗ್ಗೆ ಪೂಜ್ಯರು ಕ್ಷುಲ್ಲಕ ದೀಕ್ಷಾ ಇನ್ನು ಇಬ್ಬರು ಶಿಷ್ಯರಿಗೆ ದಯಪಾಲಿಸಿದ್ದಾರೆ. ಅದರ ಕಾರ್ಯಕ್ರಮವನ್ನು ನಾವು ಗಮನಿಸಿದ್ದೇವೆ. ಇದಲ್ಲದೆ ಇವತ್ತು ಈ ಜನಮಂಗಲ ಕಾರ್ಯಕ್ರಮವಾಗಿ ಕೆಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಆದರೆ ಇವತ್ತು ಪ್ರಧಾನಮಂತ್ರಿಗಳು ಹುಬ್ಬಳ್ಳಿಗೆ ಬರ್ತಾ ಇರೋದರಿಂದ ನಮ್ಮ ಮುಖ್ಯ ಅತಿಥಿಗಳಾದಂಥ ಶ್ರೀ ಇವರು ಈಶ್ವರಪ್ಪನವರು, ಅದೇ ರೀತಿ ನಮ್ಮ ಅನೇಕ ಗಣ್ಯರು ಇವತ್ತು ಬರಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ಆತ್ಮೀಯರು ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ಭಾಗವಹಿಸ್ತಕ್ಕಂಥ ನಮ್ಮ ಮಾಜಿ ಸಚಿವರಾದ ಶ್ರೀ ರಮಾನಾಥ ರೈ ಅವರನ್ನು ನಾವು ಕೇಳಿಕೊಂಡಾಗ ಅವರು ಭಾಳ ಸಂತೋಷದಲ್ಲಿ ಬಂದಿದ್ದಾರೆ. ನಮ್ಮ ಈ ಭಾಗದ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ರವರು, ಅವರು ಯಾವತ್ತೂ ಕೂಡ ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ತಮ್ಮ ಸಹಯೋಗವನ್ನು ಕೊಡ್ತಾ ಇರ್ತಕ್ಕಂಥವರು. ಅವರು ಕೂಡ ನಮ್ಮವರೇ, ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಉಪಸ್ಥಿತರಿದ್ದಾರೆ. ಅದೇ ರೀತಿಯಲ್ಲಿ ಅಮರನಾಥ್ ಶೆಟ್ಟರು ಜೈನ ಕಾಶಿ ಮೂಡುಬಿದ್ರೆಯಲ್ಲಿ ಕಳೆದ 50 ವರ್ಷಕ್ಕೂ ಮಿಕ್ಕಿ ಸಹಕಾರಿ ರಂಗದಲ್ಲಿ, ಆಮೇಲೆ ಸಾಮಾಜಿಕ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಅನೇಕ ಮುಂಚೂಣಿಯಲ್ಲಿ ಸೇವೆ ಮಾಡಿರ್ತಕ್ಕಂಥ ಅಮರನಾಥ್ ಶೆಟ್ಟರು ಕೂಡ ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ಇಲ್ಲಿ ನಾನು ಗುರುತಿಸಿ, ವೇದಿಕೆಯಲ್ಲಿರುವ ಇತರ ಗಣ್ಯರೇ ಮತ್ತು ಆಗಮಿಸಿರುವಂಥ ಎಲ್ಲ ನಮ್ಮ ಕ್ಷೇತ್ರ ಅಭಿಮಾನಿಗಳೇ, ಇವತ್ತು ಸುಮಾರು 81ನೇ ಇಸ್ವಿಯಲ್ಲಿ ಶ್ರವಣಬೆಳಗೊಳದಲ್ಲಿ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ನಡೆದಾಗ ಪೂಜ್ಯರಾದಂಥ ಯಲಾಚಾರ್ಯ ವಿದ್ಯಾನಂದ ಮುನಿ ಮಹಾರಾಜರು ನೇತೃತ್ವವನ್ನು ವಹಿಸಿದರು. ಅವರು ಒಂದು ಆದೇಶವನ್ನು ಕೊಟ್ಟರು. ಏನು ಅಂತಂದರೆ, ಈ ಕಾರ್ಯಕ್ರಮಗಳು ಕೇವಲ ಭೌತಿಕವಾಗಿ ನಡೀತಕ್ಕಂಥ ಕಾರ್ಯಕ್ರಮಗಳು ಮತ್ತು ವಿಜೃಂಭಣೆಗಾಗಿ ನಡೆಯುವಂಥ ಕಾರ್ಯಕ್ರಮಗಳು ಮತ್ತು ಬಹಳ ಉತ್ಸವದ ರೀತಿಯಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಾಗ್ತಾ ಇದೆ. ಆದರೆ ಇದರ ಬದಲಾಗಿ ಶಾಶ್ವತವಾಗಿ ಜನರಿಗೆ ಹಿತ ಆಗುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಅವರು ಆದೇಶವನ್ನು ಕೊಟ್ಟರು. ಅದರಂತೆ ಅಲ್ಲಿ ಅವರು ಈ ಶಬ್ದವನ್ನು ಅವರು ಪೋಣಿಸಿದರು, ಜನಮಂಗಲ ಅಂತ. ನಾವು ದಾನ ಮಾಡೋದು, ಧರ್ಮ ಮಾಡೋದು, ಪರೋಪಕಾರ ಮಾಡೋದು, ಅಸಹಾಯಕರಿಗೆ ಸಹಾಯ ಮಾಡೋದು, ಅಬಲೆಯರಿಗೆ ಸಹಾಯ ಮಾಡೋದು ಇತ್ಯಾದಿ ಶಬ್ದಗಳನ್ನು ನಾವು ಬಳಸ್ತಾ ಇದ್ವಿ.
ಆದರೆ ಅವರು ಬಹಳ ಸುಂದರವಾದ ಒಂದು ಶಬ್ದವನ್ನು ಪೋಣಿಸಿ ಜನಮಂಗಲ ಅನ್ನುವಂಥ ಶಬ್ದವನ್ನು ಅವರು ಪೋಣಿಸಿದರು. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಜನಮಂಗಲ ಅಂತಲೇ ನಾವು ಕರೆದಿದ್ದೇವೆ. ಈ ಅಸಹಾಯಕರಿಗೆ ಸಹಾಯ ಮಾಡತಕ್ಕಂಥದ್ದು ನಮ್ಮ ಧರ್ಮ. ಯಾಕೆಂದರೆ ಅವರು ಬೇಡಬೇಕಾದಿಲ್ಲ, ಇದು ಬೇಡಿದವರಿಗೆ ಕೊಡುವಂಥದ್ದಲ್ಲ. ಧರ್ಮಸ್ಥಳದಲ್ಲಿ ದಾಸೋಹ ಅಂತಂದರೆ ಬಂದ ಅತಿಥಿಗಳಿಗೆ ಅನ್ನದಾನ ಮಾಡುವಂಥದ್ದು, ಅನಾಥರಿಗೆ ಮತ್ತು ಯಾರಾದರೂ ಹಸಿವಿನಿಂದ ಬಳಲುವವರಿಗೆ ಕೊಡುವಂಥದ್ದು ಅನ್ನದಾನ ಅಲ್ಲ, ಮತ್ತು ಅನ್ನದಾಸೋಹ. ದಾಸೋಹ ಅಂತಂದರೆ ನಾವು ಯಾರು ಊಟಕ್ಕೆ ಬರ್ತಾರೆ ಅಂತ ಕಾದು ಕುಳಿತು ಅವರನ್ನು ಸ್ವಾಗತಿಸಿ ನಮ್ಮ ಆಹಾರ ಸ್ವೀಕರಿಸಬೇಕು ಅಂದರೆ ನಾವು ಅವರಿಗೆ ಕೇಳಿಕೊಳ್ಳುವಂಥ ರೀತಿಯಲ್ಲಿ ಇಲ್ಲಿ ಅನ್ನದಾಸೋಹ ನಡೀತದೆ. ನಮ್ಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೆ ನಾವು ಯಾರನ್ನು ಕೂಡ ನಮ್ಮ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ನಾವು ಈ ಏನು ಸೇರಿಸ್ಕೊಳ್ಳೋದು, ಅಡಾಪ್ಷನ್ ಅಂತ ನಾವು ಹೇಳೋದಿಲ್ಲ, ಹಳ್ಳಿಗಳನ್ನೆಲ್ಲ ಸೇರಿಸ್ಕೊಳ್ಳೋದು, ಆಮೇಲೆ ಕಾರ್ಯಕ್ರಮಗಳಲ್ಲಿ ಅನಾಥರಿಗೆ ಸಹಾಯ ಮಾಡೋದು, ಬಡವರಿಗೆ ಸಹಾಯ ಮಾಡೋದು ಅಂತ ಹೇಳಿಲ್ಲ. ಆದರೆ ಸಬಲೀಕರಣವೇ ನಮ್ಮ ಮಂತ್ರವಾಗಿತ್ತು. ದತ್ತು ಶಬ್ದವನ್ನು ಭಾಳ ಉಪಯೋಗಿಸ್ತಾ ಇದ್ರು ಹಿಂದೆ. ಗ್ರಾಮವನ್ನು ದತ್ತು ತೆಗೆದುಕೊಳ್ಳುವಂಥದ್ದು, ಅಸಹಾಯಕರನ್ನು ದತ್ತು ತೆಗೆದುಕೊಳ್ಳುವಂಥದ್ದು, ಈ ಥರ ಶಬ್ದಗಳನ್ನು ಬಳಸ್ತಾ ಇದ್ರು. ಆದರೆ 1982ನೇ ಇಸ್ವಿಯಲ್ಲಿ ಉದ್ದೇಶಪೂರ್ವಕವಾಗಿ ನಾವು ದತ್ತು ಶಬ್ದವನ್ನು ನಾವು ಬಳಸಲಿಲ್ಲ. ದತ್ತು ಅಂತಂದರೆ ಯಾರು ನಾವು ದತ್ತ ಸ್ವೀಕಾರ ಮಾಡಿದ್ದೆವು ಅವರು ನಿಶ್ಚಿಂತ ಇರ್ತಾರೆ, ನಾವೇನು ಮಾಡಬೇಕಾದಿಲ್ಲ, ಎಲ್ಲ ಅವರೇ ನಮಗೆ ತಿನ್ಲಿಕ್ಕೆ ಕೊಡಲಿ, ಊಟಕ್ಕೆ ಕೊಡಲಿ, ಆಹಾರ ಕೊಡಲಿ, ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ ಅನ್ನುವಂಥ ಒಂದು ರೀತಿಯಲ್ಲಿ ಅವಲಂಬನೆಯ ಕಾರ್ಯಕ್ರಮ ಆಗುತ್ತೆ. ಬದಲಾಗಿ ಇದು ಅವಲಂಬನೆಗಾಗಿ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ, ಬದಲಾಗಿ ಸಬಲೀಕರಣ, ಅವರು ನಮ್ಮ ಜೊತೆ ಸೇರಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕಾರ್ಯಕ್ರಮ ಅಂತ ಮಾಡಿದೆವು. ಅದಕ್ಕಾಗಿ ನಮಗೆ ಅನೇಕ ಪ್ರಶಸ್ತಿಗಳು ಬಂದಾಗಲೂ ಕೂಡ ಅದರಲ್ಲಿ ಯಾರಿಗೆ ಸಬಲೀಕರಣಕ್ಕೆ ಧರ್ಮಸ್ಥಳದ ಸಹಾಯ ಮಾಡ್ತಾರೋ ಅವರನ್ನೇ ಅವರು ಗುರುತಿಸಿದರು ಅನ್ನುವಂಥ ಮಾತು ಬರ್ತಾ ಇದೆ. ನಮ್ಮ ಫಲಾನುಭವಿಗಳು ಕೂಡ ಪೂರ್ಣ ಸ್ವಾತಂತ್ರ್ಯ ಇದ್ದಾರೆ. ಈ ಚುನಾವಣೆ ಬರುವ ಸಂದರ್ಭದಲ್ಲಿ ಅನೇಕ ಬಾರಿ ರಾಜಕೀಯ ಪಕ್ಷಗಳು ಬಂದು ಹೇಳೋದುಂಟು, ನೀವು ಸ್ವಲ್ಪ ಮನಸ್ಸು ಮಾಡಿದರೆ ನಮ್ಮ ಪಕ್ಷ ಗೆದ್ದು ಬಿಡ್ತದೆ ಅಂತ. 44 ಲಕ್ಷ ಜನ ಮೆಂಬರ್ಗಳಿದ್ದಾರೆ ನಿಮ್ಮಲ್ಲಿ, ನೀವೊಂದು ಸ್ವಲ್ಪ ಹೇಳಿದರೆ ನಮ್ಮ ಸೀಟು ಬಂದು ಬಿಡುತ್ತದೆ ಅಂತ ಹೇಳುವವರು ಇದ್ದಾರೆ. ನಾವೆಲ್ಲ ಅವರಿಗೆ ಹೇಳೋದು ಒಂದೇ, ನಾವು ಯಾವ ನಮ್ಮ ಯೋಜನೆಯ ಸದಸ್ಯರು ಕೂಡ ನಮ್ಮ ಫಲಾನುಭವಿಗಳಲ್ಲ, ನಮ್ಮ ಅವಲಂಬಿತರಲ್ಲ, ಅವರು ಸ್ವತಂತ್ರವಾಗಿ ಇರ್ತಕ್ಕಂಥವ್ರು. ವಾರಕ್ಕೆ 1 ದಿವಸ 1 ಗಂಟೆ ಮಾತ್ರ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಳ್ಬೇಕಲ್ಲದಿದ್ದರೆ ಅವರು ಸ್ವತಂತ್ರರಿದ್ದಾರೆ, ನಾವು ಅವರಿಗೆ ಯಾವುದೇ ಮಾರ್ಗದರ್ಶನ ಕೊಡುವುದಿಲ್ಲ ಅಂಥೇಳಿ. ಹಾಗಾಗಿ ಈ ಏನದು ಮಂಜುನಾಥ್, ಅಶೋಕ ಫೌಂಡೇಶನ್ ಪ್ರಶಸ್ತಿ ಏನದು, ಅಶೋಕ ಫೌಂಡೇಶನ್ ಪ್ರಶಸ್ತಿ ಏನು ಬಂದದ್ದು, ಚೇಂಜ್ ಮೇಕರ್ಸ್. ನಮಗೊಂದು ಪ್ರಶಸ್ತಿ ಬಂದದ್ದು ಚೇಂಜ್ ಮೇಕರ್ಸ್ ಅಂತ, ಬದಲಾವಣೆ ಹರಿಕಾರರು ಅಂತ. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ದೇ ಆರ್ ದಿ ಚೇಂಜ್ ಮೇಕರ್ಸ್ ಅಂತ, ಬದಲಾವಣೆ ಮಾಡುವವರು ಅಂತ ಹೇಳಿ, ಅಲ್ಲದೆ ಸಹಾಯ ಮಾಡುವವರು ಅಂತ ನಮಗೆ ಪ್ರಶಸ್ತಿ ಬರಲಿಲ್ಲ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ಇವತ್ತು ಯಾರ್ಯಾರು ಇಲ್ಲಿ ಬಂದಿದ್ದೀರಿ ಇವರೆಲ್ಲ ಹೇಗೆ ಈ ಪಡಬಹುದು. ನಾನು ಪ್ರತಿ ತಿಂಗಳು ಕೂಡ ಪ್ರತಿ ಜಿಲ್ಲೆಯಿಂದ ಅಲ್ಲಿಯ ವಾಸ್ತವಿಕ ಸ್ಥಿತಿಯ ಬಗ್ಗೆ ಒಂದು ವರದಿ ತರಿಸ್ತೇನೆ. ನಮ್ಮ ಆ ಜಿಲ್ಲೆಯ ಯೋಜನಾಧಿಕಾರಿಗಳು, ನಿರ್ದೇಶಕರು ಒಂದು ವರದಿ ಕೊಡ್ತಾರೆ. ಆ ವರದಿಯಲ್ಲಿ ಒಂದು ಜಿಲ್ಲೆಯಲ್ಲಿ ಏನು ವಸ್ತುಸ್ಥಿತಿ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಅದರಲ್ಲಿ ಮಳೆ ಎಷ್ಟು ಬಂದಿದೆ, ಬಿಸಿಲು ಎಷ್ಟು ಕಾದಿದೆ, ಜಾನುವಾರುಗಳ ಸಾಕಾಣಿಕೆ ಹೇಗಿದೆ, ಸಮಸ್ಯೆಗಳೆಲ್ಲವನ್ನು ಬರೀತಾರೆ ಅವರು. ಬರೆಯುವಾಗ ಈ ದುರ್ಬಲರ ಬಗ್ಗೆ ಕೂಡ ಕೆಲವು ಬರೀತಾರೆ. ಮೊನ್ನೆ ಕೆಲವು ಪುಸ್ತಕ ಒಂದು ಪುಟಗಳನ್ನು ಓದುವಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕೆಂದರೆ ಇವರು ಒಂದು ಮನೆಗೆ ಹೋಗಿದ್ದಾರೆ. ಆ ಮನೆಯಲ್ಲಿ ಒಬ್ಬ ಯುವಕ ಮರದಿಂದ ಬಿದ್ದು ಅವನ ಸೊಂಟ ಮುರಿದಿದೆ. ಅವನನ್ನು ಒಂದು ಪ್ರಾಣಿ ಹಾಗೆ ಮನೆಯಲ್ಲಿ ನೋಡ್ಕೊಳ್ತಾರೆ. ಯಾಕೆಂದರೆ ತನ್ನ ಗಂಡ ಹೆಂಡತಿ ಕೆಲಸಕ್ಕೆ ಹೋಗಬೇಕು, ಗಂಡ ಮನೆಯಲ್ಲಿ ಸೊಂಟ ಮುರ್ಕೊಂಡು ಬಿದ್ದಿದ್ದಾನೆ, ಹೆಂಡತಿ ದುಡಿಲಿಕ್ಕೆ ಹೋದರೆ ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಅವನನ್ನು ಯಾರಿಲ್ಲ. ಆ ಹೆಂಗಸು ಬೆಳಿಗ್ಗೆ ಎದ್ದು ಜಾನುವಾರು ಸಾಕಿ ಮಕ್ಕಳಿಗೆ ಮತ್ತು ಗಂಡನಿಗೆ ಅಡುಗೆ ಮಾಡಿ ಹಾಕಿ ಅವಳು ಬಟ್ಟೆ ಬರೆಯನ್ನೆಲ್ಲ ಒಗೆದು ಮತ್ತೆ ಅವಳು ಕೆಲಸಕ್ಕೆ ಹೋಗಿ ದುಡಿಮೆ ಮಾಡಿ ಸಂಜೆಗೆ ಬಂದು ಮತ್ತೆ ಮನೆ ಕೆಲಸ ಮಾಡಬೇಕು ಅವಳು. ಇಂತಹ ಪರಿಸ್ಥಿತಿಯ ಕಥೆಗಳು 10 ಇತ್ತು. ನಾನು ಹೇಳಿದೆ ಅದನ್ನು ಮುಂದಿನ ನಿರಂತರ ಪತ್ರಿಕೆಯಲ್ಲಿ ನೀವು ಅದನ್ನು ಪ್ರಕಟಿಸಬೇಕು ಅಂತ ಹೇಳಿ. ಯಾಕೆಂದರೆ ಇಂತಹ ಸ್ಥಿತಿ ಇದೆ ಅಂತ ಹೇಳಿ ನಮ್ಮಂಥ ಎಷ್ಟೋ ಪುಣ್ಯಾತ್ಮರು ನಾವು ಸುಖಿಗಳಾಗಿದ್ದೇವೆ, ನಮಗೆ ಗೊತ್ತಿರೋದಿಲ್ಲ ಎಷ್ಟು ಮನೆಯಲ್ಲಿ ಎಷ್ಟು ಸಂಕಟ ಇದೆ ಅಂತ ಹೇಳಿ. ಹಾಗಾಗಿ ಅದನ್ನೆಲ್ಲ ಓದಿದ ಮೇಲೆ ನನಗೆ ಅನಿಸಿದ್ದು ಇಂತಹ ಕೆಲವು ಕಾರ್ಯಕ್ರಮಗಳು ಹಾಕಬೇಕು. ಎಷ್ಟೋ ಮನೆಯಲ್ಲಿ ಅವರಿಗೆ ಮಲಗಿ ಮೈ ತುಂಬ ಬೊಕ್ಕೆಗಳಾಗಿ ಬೆಡ್ ಸೋರ್ ಆಗಿ ಅವರು ಆ ಕಡೆ ಸತ್ತರೆ ಮೋಕ್ಷ,
ಸಾಯದೇ ಇದ್ದರೆ ನರಕ, ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಏಕೆ ಮಾಡಬಾರ್ದು ಅಂದಾಗ ನಮ್ಮ ಡಾಕ್ಟರ್ ಮಂಜುನಾಥರು ತಕ್ಷಣ, ಅವರು ಯಾವಾಗಲೂ ಮಂಜುನಾಥರಿಗೆ ಏನಾದರೂ ಒಂದು ಸ್ವಲ್ಪ ಹೇಳಿದರೆ ಅವರು ಕಾಯ್ತಾ ಇರ್ತಾರೆ ಏನು ಮಾಡ್ಬೋದು ಅಂಥೇಳಿ. ನಾನು ಕೈ ಬೆರಳು ತೋರಿಸಿದರೆ ಸಾಕು, ಅವರು ತಲೆ ಓಡ್ತದೆ, ಏನಾದರೂ ಅದಕ್ಕೆ ತಕ್ಷಣ ಪರಿಹಾರ ಹುಡುಕಬೇಕು ಅಂತ. ಅವರು ಅನೇಕ ಪರಿಹಾರಗಳನ್ನು ಹುಡುಕಿದರು. ಈ ಬೆಡ್ ಮೊದಲೆಲ್ಲ ಭಾಳ ಶ್ರೀಮಂತರಿಗೆ ಹೇಳ್ತಿದ್ರು ಡಾಕ್ಟ್ರುಗಳು, ಏನಂದರೆ ನಿಮಗೆ ಇವರಿಗೆ ಬೆಡ್ ಸೋರಾಗಿದೆ, ಅದಕ್ಕಾಗಿ ಒಂದು ವಾಟರ್ ಬೆಡ್ ಕೊಡಿ ಅಂತ. ನಾನು ಕೇಳಿದೆ ಮಂಜುನಾಥ್ಗೆ, ಹೌದಾ ಮಂಜುನಾಥ್, ಶ್ರೀಸಾಮಾನ್ಯನಿಗೂ ವಾಟರ್ ಬೆಡ್ ಸಿಗಲಿಕ್ಕೆ ಸಾಧ್ಯ ಇದೆಯೋ ಅಂತ ಕೇಳಿದೆ ನಾನು. ಶ್ರೀಸಾಮಾನ್ಯನಿಗೂ ಕೂಡ ವಾಟರ್ ಬೆಡ್ ಯಾಕೆ ಸಿಗೋದಿಲ್ಲ ಸ್ವಾಮಿ? ಸಿಗುತ್ತೆ ಅಂತಂದರು. ವಾಟರ್ ಬೆಡ್ ಇವತ್ತು ಎಷ್ಟೋ ವಾಟರ್ ಬೆಡ್ನ ಅವರು ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಮುಂದೆ ಕೇವಲ ಶ್ರೀಮಂತರಿಗೆ ಮಾತ್ರ ಲಭ್ಯವಿದ್ದಂಥ ಕೆಲವು ಸವಲತ್ತುಗಳು ಕಲಿಯುಗದಲ್ಲಿ ಶ್ರೀಸಾಮಾನ್ಯರಿಗೆ ಸಿಗುತ್ತೆ. ನಾನು ಹೇಳ್ತೇನೆ ಕಲಿಯುಗ ಶ್ರೇಷ್ಠ ಅಂತ. ಯಾಕೆ? ಹಾರ್ಟು ಕೆಲಸ ಮಾಡದೇ ಇದ್ದರೆ ಬೈಪಾಸ್ ಆಗುತ್ತೆ, ಇನ್ನೂ ಹೆಚ್ಚು ಕೆಲಸ ಮಾಡಿದರೆ ಹಾರ್ಟನ್ನೇ ಬದಲಾಯಿಸಿಬಿಡ್ಬೋದು, ಕಿಡ್ನಿ, ಲಿವರ್, ಕಣ್ಣು ಎಲ್ಲವನ್ನೂ ಬದಲಾಯಿಸಿಬಿಡ್ಬಹುದು, ದೀರ್ಘಾಯುಷು ಬರಬಹುದು. ಕಲಿಯುಗದಲ್ಲಿ ಮಾತ್ರ ಸಾಧ್ಯ, ಹಿಂದೆ ಎಲ್ಲಿ ಸಾಧ್ಯ ಇತ್ತು ಇದು? ಇವತ್ತು ಬಡತನ ನಿರ್ಮೂಲನಕ್ಕೆ ಸರ್ಕಾರ, ನಮ್ಮಂಥ ಸಂಸ್ಥೆಗಳು, ಕ್ಷೇತ್ರಗಳು, ದೇವಸ್ಥಾನ ಮಾಡುವಂಥ ಸೇವೆಯಿಂದ ಬಡತನದ ಬೇಗೆ ಎಷ್ಟೋ ಕಡಿಮೆ ಆಗಿದೆ. ಹಾಗಾಗಿ ಕಲಿಯುಗ ಕೆಟ್ಟದ್ದು ಹೌದು, ಅನೇಕ ದುಷ್ಟ ಕೆಲಸಗಳು ನಡೀತಾ ಇದೆ. ಆದರೂ ಕೂಡ ಇವತ್ತು ಪ್ರತಿಯೊಬ್ಬ ಶ್ರೀಸಾಮಾನ್ಯನಿಗೆ ಬೆಳಕು ತೋರಿಸಿದ್ರು ಕಲಿಯುಗ, ಈ ಕಾಲ. ಇವತ್ತು ಶ್ರೀಸಾಮಾನ್ಯ ರಾಜ್ಯ ಮರ್ಯಾದೆ. ಯಾವುದೇ ಬಜೆಟ್, ಕೇಂದ್ರ ಬಜೆಟ್ ಅಥವಾ ರಾಜ್ಯ ಬಜೆಟ್ ಇದ್ದರೆ ಅದರಲ್ಲಿ ಶ್ರೀಮಂತರ ಬಗ್ಗೆ ಟ್ಯಾಕ್ಸ್ ಮಾತ್ರ ಕಾಣೋದು. ಆದರೆ ಎಲ್ಲ ಸಹಕಾರ ಸವಲತ್ತು ಸಿಗುವಂಥದ್ದು ಶ್ರೀಸಾಮಾನ್ಯನಿಗೆ, ಅತ್ಯಂತ ದುರ್ಬಲ ವ್ಯಕ್ತಿಗೆ. ಇದು ಕಲಿಯುಗದ ಮಹಾತ್ಮೆ ಅಂತ ನಾನು ಹೇಳ್ತೇನೆ. ಹಾಗಾಗಿ ಅಂತಹ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಕೊಡ್ತಕ್ಕಂಥ ಸವಲತ್ತನ್ನು ಯಾರು ಕೆಲವರು ಪಡ್ಕೊಳ್ಳಿಕ್ಕೆ ಅವರ ಕುಟುಂಬದವರು ಬಂದಿದ್ದಾರೆ, ಅವರ ಪರವಾಗಿ ಬಂದಿದ್ದಾರೆ, ಅವರೆಲ್ಲರನ್ನೂ ಕೂಡ ಇಲ್ಲಿ ಸ್ವಾಗತಿಸಿ ನಾನು ಪೂಜ್ಯ ಶ್ರೀಗಳವರ ಆಚಾರ್ಯರ ಆಶೀರ್ವಾದವನ್ನು ಕೇಳ್ತಾ ಈ ವಿತರಣೆಯನ್ನು ಮಾಡಬೇಕು. ಮಾಡಿದ ಮೇಲೆ ಯಾರು ಕೂಡ ಇದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು. ಒಂದು ಬಾರಿ ನಾನು ದೆಹಲಿಗೆ ಹೋಗಿದ್ದೆ. ದೆಹಲಿಗೆ ಹೋದಾಗ ವಿಪರೀತ ಚಳಿ ಇತ್ತು. ಆ ಚಳಿ ಸಂದರ್ಭದಲ್ಲಿ ನಾನು ಯಾವ ಮನೆಯಲ್ಲಿ ಇದ್ದನೋ ಅವ್ರು ಹೇಳಿದರು, ನೋಡಿ ಈ ಬಡವರಿಗೆ ಇನ್ಮೇಲೆ ಸಹಾಯ ಮಾಡಬಾರ್ದು ಅಂತ ಹೇಳಿದರು. ನನಗೆ ಬಹಳ ಆಶ್ಚರ್ಯ ಆಯಿತು, ಏನಾಗಿದೆ ಬಡವರಿಗೆ ಸಹಾಯ ಮಾಡಬಾರ್ದು ಅಂತ ಯಾಕೆ ಇವರು ಹೇಳ್ತಾರೆ ಅಂತ. ಅವರು ಹೇಳಿದರು, ನೋಡಿ ವಿಪರೀತ ಚಳಿ ಇದೆ, ಇಲ್ಲಿ ಚಳಿ ಎಷ್ಟು ತಡಿಲಿಕ್ಕೆ ಆಗೋದಿಲ್ಲ ಅಂತಂದರೆ ಅಲ್ಲಿ ಹಸು ಅಥವಾ ಹೋರಿ ಅಂದರೆ ದನ ಅಥವಾ ಎತ್ತು ಇದ್ದರೆ ಅದರ ಒಟ್ಟಿಗೆ ಮಲಗಿ ಮೇಲೆ ಕಂಬಳಿ ಹಾಕ್ಕೊಳ್ತಾರೆ ಚಳಿ ಕಡಿಮೆ ಆಗಲಿ ಅಂಥೇಳಿ. ಅಂಥವರಿಗೆ ನಾವು ಕಂಬಳಿಯನ್ನು ಕೊಟ್ಟೆವು, ನಾವು ಆ ಕಂಬಳಿಯನ್ನು ಅವರು ಮಾರಿಬಿಟ್ರು ಅಂತ. ಹಾಗಾಗಿ ನಮಗೀಗ ಬಡವರ ಬಗ್ಗೆ ನಂಬಿಕೆ ಹೋಗಿದೆ. ನಾವು ಚಳಿಗೆ ಅಂತ ಕೊಟ್ಟ ಕಂಬಳಿಯನ್ನು ಅವರು ಮಾರಿದ್ದಾರೆ ಅಂತ ಹೇಳಿದರು. ನನಗೆ ಒಂದು ಕ್ಷಣ ಹೌದು ಅಂತ ಕಂಡಿತ್ತು, ಆದರೆ ಚೇತರಿಸಿಕೊಂಡೆ. ನಾನು ಹೇಳಿದವರಿಗೆ, ನೋಡಿ ಹೊಟ್ಟೆ ಹಸಿವು ಮುಖ್ಯವೋ ಚಳಿ ಮುಖ್ಯವೋ ಅಂತ ನಿಮಗೆ ಗೊತ್ತಿಲ್ಲ. ಚಳಿ ಹೌದು, ಚಳಿ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಆದರೆ ಹೊಟ್ಟೆಗೆ ಆಹಾರ ಇಲ್ಲದಿದ್ದರೆ ಆ ಎರಡರ ಮಧ್ಯೆ ಅವರಿಗೆ ಧರ್ಮ ಸಂಕಟ ಆಗಿರಬೇಕು, ದುಡಿಮೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಕೂಲಿ ಕೆಲಸ ಸಿಗುವುದಿಲ್ಲ, ಸಂಬಳ ಸಿಗುವುದಿಲ್ಲ. ಅಂಥದ್ರಲ್ಲಿ ಕಂಬಳಿಯನ್ನು ಮಾರಿ ಒಂದು ಹೊತ್ತಿನ ಆಹಾರ ತೆಗೆದುಕೊಂಡು ನಾನು ಬದುಕ್ತೇನೆ ಅಂತಂದರೆ ಬಹುಶಃ ಅದು ತಪ್ಪಲ್ಲ ಅಂತ ನಾನು ಹೇಳಿದೆ ಅವರಿಗೆ. ಹಾಗಾಗಿ ಅದನ್ನು ದುರುಪಯೋಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದು ದುರುಪಯೋಗ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದ್ದರೆ ಮಾತ್ರ ಮಾಡಬೇಕಂತಂದರೆ ಮಾಡಬಾರ್ದು ಅಂತ ಎಲ್ಲ ಹೇಳಿ, ಇವತ್ತು ಎಲ್ಲ ಈ ಕ್ಷೇತ್ರದಿಂದ ಭಗವಾನ್ ಬಾಹುಬಲಿ ಈ ಆದರ್ಶವನ್ನು ಇಟ್ಕೊಂಡು ನಾವು ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯ ಆಶೀರ್ವಾದವನ್ನು ಮಂಜುನಾಥ ಸ್ವಾಮಿ ಮತ್ತು ಭಗವಾನ್ ಬಾಹುಬಲಿ ಆಚಾರ್ಯರು ಮಾಡಲಿ ಅಂತ ಹೇಳಿ ಈ ವಿತರಣಾ ಕಾರ್ಯಕ್ರಮವನ್ನು ಮುಗಿಸಿದ ಮೇಲೆ ಇವತ್ತು ಕಟೀಲರು ಮಾತಾಡಲಿಕ್ಕಿದ್ದಾರೆ, ಪೂಜ್ಯ ಆಚಾರ್ಯರು ಪ್ರವಚನ ಮಾಡಲಿಕ್ಕಿದ್ದಾರೆ. ಮತ್ತೊಮ್ಮೆ ಅವರೆಲ್ಲರಿಗೂ ನನ್ನ ಸ್ವಾಗತವನ್ನು ಹೇಳಿ, ಇಲ್ಲಿ ಯಾರ್ಯಾರು ಬಂದಿದ್ದರೂ ನೀವೆಲ್ಲ ನಿಮ್ಮ ವಸ್ತುಗಳನ್ನು ಸ್ವೀಕರಿಸಿ ಮನೆಗೆ ಕೊಂಡು ಹೋಗಿ ಯಾರಿಗೆ ಅದರ ಉಪಯೋಗ ಇದೆಯೋ ಅದನ್ನು ಅವರಿಗೆ ಕೊಡಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿಯ ಭಗವಾನ್ ಬಾಹುಬಲಿ ಆಶೀರ್ವಾದವನ್ನು ಕೊಡಿ. ಪದ್ಮಾವತಿ, ಧರ್ಮಸ್ಥಳದ ಪದ್ಮಾವತಿ ಅವರು ದಯವಿಟ್ಟು ಅವರಿದ್ದರೆ, ಅವರ ಸಂಬಂಧಿಕರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಮುಂದೆ ಸಂತೋಷ್ ಎಂ, ಕಣಿಯೂರಿನ ಸಂತೋಷ್, ಹಳದಂಗಡಿಯ ಪ್ರದೀಪ್,
ಮಡಂತಿಯಾರಿನ ಆಸಿಫ್, ಹಾಗೆ ಕ್ರಚಸ್ ಅಲ್ಯೂಮಿನಿಯಂ ಕ್ರಚಸ್ಸನ್ನು ಸುಳ್ಯ ತಾಲೂಕಿನ ಸುಮತಿ ಕನಕಮಂಚಲು, ಇದು ಸುಮತಿ ಕನಕಮಂಚಲು, ಸದಾಶಿವ ಪೂಜಾರಿ ವೇಣೂರು, ಅವರ ಪರವಾಗಿ ಬಂದವರಿದ್ದರೂ ಕೂಡ ಬಂದು ಇದನ್ನು ಅಗ್ಲನ ಇಲ್ಲದಕ್ಕೆಲ್ಲ ಬರ್ತದೆ ಈ ಒಂಜಿ ಸೌಲಭ್ಯನ ದೆತನೊಲಿ ದಯದಿದೆ ಆಯ್ನಂತ ಬೇಗ ಬಲೆ. ಸುಮತಿ ಕನಕಮಂಚಲು, ಸದಾಶಿವ ಪೂಜಾರಿ ವೇಣೂರು. ಹಾಗೆ ಫೋಲ್ಡಿಂಗ್ ವಾಕರಿನ ಪಡೆಯಲಿಕ್ಕೆ ಅರ್ಹವಾದಂಥ ಫಲಾನುಭವಿಗಳು ಲಿಖಿತ್ ಸನ್ ಆಫ್ ಸುಂದರ ಬಪ್ಪಳಿಗೆ ಪುತ್ತೂರು ತಾಲೂಕು, ಹಾಗೆ ಸುಬ್ಬಯ್ಯ ಪೂಜಾರಿ ಚಿಂಕ್ರ ಪೂಜಾರಿ ಬಜಗೋಳಿ ಕಾರ್ಕಳ, ರುಹಾನ್ ಸನ್ ಆಫ್ ಯೋಗೀಶ್ ಸವಣಾಲು, ವೀಲ್ ಚೇರನ್ನು ಪಡೆಯುವಂಥ ಫಲಾನುಭವಿಗಳು ಕೌಶಿಕ್ ಶ್ರೀನಿವಾಸ್ ಪಲ್ಲ, ರಶ್ಮಿತಾ ಡಾಕ್ಟರ್ ಬಾಲಕೃಷ್ಣ ಮಂಚಿಕಲ್ಲು ಉಡುಪಿ, एक दीप बात्मा बीरेंद्र कुमार जी हेरियर के द्वारा अभी तक तो देखा था कि सारी सुविधाएं हैं, लेकिन आज एक नई चीज और देख रहा हूं। सेवा के तहत जो विकलांग हैं, अपाहिज हैं, कमजोर हैं, चल नहीं सकते, उनके लिए भी उन्होंने एक बहुत अच्छी व्यवस्था दी है। अगर इस देश में जितनी संस्थाएं हैं, धर्म स्थल हैं, अगर हम उन लोगों का ध्यान करने लगे, रखने लगे, तो निश्चित रूप से ये मान कर चलिए हम फिर पुनः उसी सतयुग के युग, त्राता युग की तरफ अपने आप पहुंच जाएंगे। हमारे दिल के अंदर दया और करुणा का भाव होना चाहिए। ये भाव जो मैं देख रहा हूं विगत काफ़ी समय से, पिछली बार भी आया था तब मैंने उनकी सेवाओं पर ध्यान दिया, और आज भी मैं देख रहा हूं कि जो कुछ भी यहाँ पर निस्वार्थ भाव से किया जा रहा है, प्रभु से प्रार्थना है, मंजूनाथ से मैं कहना चाहूँगा, और बाहुबली के चरणों में यह मेरी प्रार्थना होगी कि हे भगवान, इस मिट्टी के ऊपर कोई भी कभी भी आए तो यहाँ से दुरुस्त और स्वस्थ होकर के जाए, ताकि सरकार की बहुत सी जिम्मेदारियां जो सरकार पूर्ण रूप से नहीं निभा पाती, ऑटोमेटिक यहाँ से पूर्ण हो जाए। मैं जानता हूँ और समझता हूँ, देवों की भूमियां जितनी प्रसिद्ध नहीं, जितनी मूल्यवान नहीं, पशु मूल्यवान नहीं, देवता मूल्यवान नहीं, अगर इस धरती पर अगर मूल्यवान कोई है तो मानव मूल्यवान है। उसका कारण भी एक है कि मानव के अंदर वो योग्यताएं विद्यमान है, जो योग्यताएं परमात्मा के अंदर विद्यमान होती है, और इसी माटी से वह परमात्मा की ओर गमन करता है। सीमेंट कितना भी सुंदर हो, मार्बल कितना भी सुंदर हो, चमक हो, चेहरा दिखता हो, लेकिन उस पर बीज नहीं उग सकता। माटी भले कुरूप दिखती हो, गंदी दिखती हो,
लेकिन माटी की शक्ति है कि जो भी बीज फेंका जाएगा वो अभिसंकृत होगा और उसे जीवन प्रदान करेगा। तो हमारी संस्कृति पर ऐसे तीर्थ हैं और ऐसे ऐसे मानव हैं और महामानव हैं। और विशेष रूप से मैं कहना चाहूँगा हेगड़े जी के लिए, आज उनकी जो सेवाएं गवर्नमेंट नहीं कर सकती, राजनीतिक लोग नहीं कर सकते, वो काम आज जो ये संस्था कर रही है, बीरेन जी कर रहे हैं। ಹಾಗಾಗಿ ವಿಜ್ಞಾನದ ಮುಖೇನವಾಗಿ ಇವತ್ತು ಜಗತ್ತು ಅಶಾಂತಿಯಲ್ಲಿದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಒಂದೊಂದು ದೇಶವು ಒಂದೊಂದು ಕಾರಣಕ್ಕೋಸ್ಕರ ಅಶಾಂತಿಯ ನಿರ್ಮಾಣಗಳನ್ನು ಮಾಡ್ತಾ ಇದೆ. ಆ ದೇಶಗಳು ಆ ಕಾಲಮಾನಕ್ಕೆ ಸರಿಯಾಗಿ ಅಲ್ಲಿರ್ತಕ್ಕಂಥ ಮತಧರ್ಮಗಳ ಶಕ್ತಿಯ ಕಾರಣಕ್ಕೋಸ್ಕರ, ಶಕ್ತಿಯ ಪ್ರದರ್ಶನಕ್ಕೋಸ್ಕರ ಹೋರಾಟಗಳನ್ನು ಮಾಡ್ತಕ್ಕಂಥ ಯುಗದಲ್ಲಿ ನಾವಿದ್ದೇವೆ. ತಾವು ಆಯ್ಕೆ ಮಾಡಿಕೊಂಡ ಸಾಧನ ವಿಜ್ಞಾನ ಆಗಿದೆ. ಹಾಗಾಗಿ ಜಗತ್ತು ಒಂದು ರೀತಿಯ ಕತ್ತಲನ್ನು ಆವರಿಸಿದೆ ಅನ್ನುವಂತಹ ಸಂದರ್ಭದಲ್ಲಿ ನಮಗೆ ಬೆಳಕಿನ ಕಿರಣ ಯಾವುದು ಅಂತ ಕೇಳಿದರೆ, ಭಗವಾನ್ ಬಾಹುಬಲಿಯ ಸಂದೇಶ ಒಂದು ಬೆಳಕಿನ ಕಿರಣವಾಗಿ ಮೂಡಿಸಿದೆ. ಅಹಿಂಸೆ ಈ ಜಗತ್ತನ್ನು ಉಳಿಸಬಲ್ಲದು ಅನ್ನುವಂಥ ನಂಬಿಕೆ ನಮ್ಮದು. ಹಾಗಾಗಿ ಆ ಬೆಳಕಿನ ಕಿರಣಕ್ಕೆ ಪ್ರಕಾಶವನ್ನು ಕೊಡುವ ಕಾರ್ಯ ಧರ್ಮಸ್ಥಳದಲ್ಲಿ ಮಹಾಮಸ್ತಕಾಭಿಷೇಕದ ಮುಖಾಂತರ ಆಗಿದೆ ಅಂತ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಅಹಿಂಸೆಯ ಮುಖಾಂತರ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬಾಹುಬಲಿ ದರ್ಶನ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಸ್ಥಳದಲ್ಲಿ ನಡೆದಿದೆ. ಈ ರಾಜ್ಯದಲ್ಲಿ ಶ್ರವಣ ಬೆಳಗೊಳದಂಥ ಪ್ರದೇಶದಲ್ಲಿ ಬಾಹುಬಲಿಯ ದರ್ಶನಗಳಿತ್ತು. ಆದರೆ ಪೂಜ್ಯ ಮಂಜ ಹೆಗಡೆಯವರ ಕನಸಿನ ಆಧಾರದಲ್ಲಿ ಬಹಳ ವರ್ಷಗಳ ಹಿಂದೆ ಇಲ್ಲಿ ಈ ಕನಸುಗಳನ್ನು ಕಂಡರು. 1982ರಲ್ಲಿ ಬಾಹುಬಲಿ ಪ್ರತಿಷ್ಠಾಪನೆ ಆಯಿತು ಪೂಜ್ಯ ಕಾವಂದರ ನೇತೃತ್ವದಲ್ಲಿ. ಇವತ್ತು 4 ಬಾರಿ ಮಹಾಮಸ್ತಕಾಭಿಷೇಕ ನಡೆದಿದೆ. 4ನೇ ಮಹಾಮಸ್ತಕಾಭಿಷೇಕದಲ್ಲಿ ನಾವಿದ್ದೇವೆ. ಕವಿ ಹೇಳ್ತಾನೆ, ಏನು ಧನ್ಯಳೋ ಎಂಥ ಮಾನ್ಯಳೋ. ನಮ್ಮ ಜೀವನದಲ್ಲಿ ಧನ್ಯತೆ ಮತ್ತು ಮಾನ್ಯತೆ ಯಾವಾಗ ಬರ್ತದೆ ಹೇಳಿದರೆ, ಇಂತಹ ಕಾರ್ಯಗಳು ಜೀವನಕ್ಕೆ ಒಂದು ಸಾರಿ ಸಿಗ್ಬೋದು. ಅಂತಹ ಕಾರ್ಯದಲ್ಲಿ ಭಾಗವಹಿಸ್ತಕ್ಕಂತಹ ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಇದು ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ತಾ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಇವತ್ತು ಬಾಹುಬಲಿ ಮಹಾಮಸ್ತಕಾಭಿಷೇಕದ ಮುಖೇನವಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇದರಲ್ಲಿ ಭಾಗವಹಿಸುವಂಥ ಕಾರ್ಯವನ್ನು ಪರಮ ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಆಗಿದೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ ಧ್ಯೇಯ ಪಂಚಮುಖೋ ರುದ್ರ ಸ್ಫಟಿಕಾಮಲಕಾಂತಿಮಾನ್ ವಿದ್ಯುಚ್ಛುಭ್ರಾಸಿತರಜ ಶ್ಯಾಮಾನ್ಯಸ್ಯ ಮುಖಾನಿತು ಜಟಾವಬದ್ಧೇಂದುಕಲಃ ಪ್ರಿಯಾಯುಂ ನಾಗಭೂಷಣ. ಅತ್ಯಂತ ವೈಭವದಿಂದ ಮಹಾಮಸ್ತಕಾಭಿಷೇಕದ ಕಾರ್ಯಕ್ರಮ ಜರುಗುತ್ತಾ ಇದೆ. ಅದಕ್ಕೆ ಪೂರಕವಾಗಿ ಅನೇಕ ವಿಧವಾದ ಕಾರ್ಯಕ್ರಮಗಳು ಈ ಸನ್ನಿಧಾನದಲ್ಲಿ ಬಹುದಿನಗಳಿಂದ ನಡೀತಾ ಇದೆ. ಇನ್ನೂ ಕೆಲವು ದಿನಗಳವರೆಗೆ ನಡೀಲಿಕ್ಕಿದೆ. ಸಾಮಾನ್ಯವಾಗಿ ನಮ್ಮ ಬದುಕಿನಲ್ಲಿ ತ್ಯಾಗವು ಕೂಡ ಬಹಳ ದೊಡ್ಡ ಗುಣ ಅಂತ ಹೇಳ್ತಾರೆ. ನಕರ್ಮಣ ನ ಪ್ರಜಯಾಧನೇನ ತ್ಯಾಗೇನೈಕೆ ಅಮೃತತ್ವ ಮಾನಶುಹು ಅಂತ. ಅಂದರೆ ಯಾವ್ಯಾವುದೋ ಕರ್ಮಗಳಿಗಿಂತೂ ಅಥವಾ ಇದಕ್ಕಿಂತ ಹೆಚ್ಚು ತ್ಯಾಗೇನೈಕೆ ಅಮೃತತ್ವ ಮಾನಶುಹು ಅಂತ. ಭಾರತದ ದೊಡ್ಡ ಗುಣ ಯಾವುದು ಅಂದರೆ ತ್ಯಾಗದ ಮೂಲಕ ಅಮರತ್ವವನ್ನು ಪಡೆಯುವಂಥದ್ದು ಭಾರತದ ಮಣ್ಣಿನ ದೊಡ್ಡ ಗುಣ ಅಂತೆ. ಇದಕ್ಕೆ ಪೂರಕವಾದ ರೀತಿಯಲ್ಲಿ ಅನೇಕ ಮಂದಿ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮಹಾಭಾರತದಲ್ಲಿ ಕೂಡ ಈ ವಿಷಯಕ್ಕೆ ಪೂರಕವಾಗಿ ಋಷಭ ರಾಜ ಏನು ಮಾಡಿದ ಅಂತ ಹೇಳುವಂಥ ವಿಷಯ ಬಂದಾಗ ಅದರಲ್ಲಿ ತ್ಯಾಗದ ಸಂಕೇತವಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ವಿಷಯ ಬರುತ್ತೆ. ಇದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ ಅಲ್ಲಿ. ಯಾಕೆಂದರೆ ಒಬ್ಬ ದೇಹದ ಅಭಿಮಾನವನ್ನು ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ, ತಾನು ಎಲ್ಲವನ್ನು ಪಡೆದುಕೊಂಡವನು ಎಲ್ಲವನ್ನು ತ್ಯಾಗ ಮಾಡಿ ದೂರಕ್ಕೆ ನಡೆಯುವಂತಹದ್ದು ಒಂದು ದೊಡ್ಡ ತ್ಯಾಗ ಅಂತ. ಹಾಗಾಗಿ ಬಾಹುಬಲಿಯ ತ್ಯಾಗ ಅದು ತುಂಬ ಶ್ರೇಷ್ಠ ಮಟ್ಟದಲ್ಲಿ ವರ್ಣಿತವಾಗಿದೆ. ಜೈನ ಧರ್ಮದಲ್ಲಿ
ಮೋಕ್ಷದ ಸಾಧನೆಗೆ ಪೂರಕವಾದ ರೀತಿಯಲ್ಲಿ ಹೇಳುವಾಗ ಒಂದು ಒಣಗಿದ ಸೋರೆಕಾಯಿ ಏನಿದೆಯೋ ಅದಕ್ಕೆ ಹಸಿಯಾದ ಮಣ್ಣನ್ನು ಹಚ್ಚಿ ಒಂದು ನೀರಿನ ಪಾತ್ರೆಯಲ್ಲಿಟ್ಟಾಗ ಆ ಸೋರೆಕಾಯಿ ಎಂಬುದು ಕ್ರಮೇಣ ಮಣ್ಣನ್ನು ಕಳಚಿಕೊಂಡು ಮೇಲಕ್ಕೆ ಬರುತ್ತೆ. ಅದರಂತೆ ಸಂತತಂ ಊರ್ಧ್ವಗಮನಂ ಮೋಕ್ಷ ಅಂತ ಜೈನ ಧರ್ಮದ ಒಂದು ದೊಡ್ಡ ಮಾತು ಇದೆ. ಒಬ್ಬ ಮನುಷ್ಯ ಜೀವನದಲ್ಲಿ ಪ್ರಾಕೃತಿಕವಾದ ಗುಣಗಳಲ್ಲಿ 3 ಬಗೆ ಇದೆ: ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಸತ್ವಗುಣದ ಸ್ವಭಾವ ಹೇಗೆ ಅಂದರೆ ಉನ್ಮುಖವಾಗಿ ಚಲಿಸುವಂಥದ್ದು. ಒಂದು ಬೆಂಕಿಯ ಜೊತೆಗೆ ಕಟ್ಟಿಗೆಗೆ ಸಂಬಂಧ ಆದಾಗ ಆ ಕಟ್ಟಿಗೆಯಲ್ಲಿ ಬೆಂಕಿ ಉರಿಬೇಕಾದ್ರೆ ಕಟ್ಟಿಗೆ ನೀವು ಹೇಗೆ ಹಿಡಿದ್ರೂ ಕೂಡ ಅದು ಮೇಲ್ಮುಖವಾಗಿ ಉರಿಯುತ್ತೆ. ಅದು ಸತ್ವಗುಣದ ಸ್ವಭಾವಂತೆ. ರಜೋಗುಣಗಳು ಅದು ತುಂಬ ಎತ್ತರಕ್ಕೂ ಹೋಗದೆ ಕೆಳಕ್ಕೂ ಬೀಳದೆ ಅಲ್ಲಲ್ಲಿ ಚದರಾಡುವಂಥ ಹೊಗೆಯಂತೆ ಇರುವಂತಹದ್ದು ದೃಷ್ಟಾಂತ ಕೊಡ್ತಾರೆ. ಒಂದು ಕಟ್ಟಿಗೆಗೆ ಬೆಂಕಿ ಹಚ್ಚಿದಾಗ ಒಂದಷ್ಟು ಹೊಗೆ ಬರುತ್ತೆ, ಅದು ಕೆಳಮುಖವಾಗಿ ಹೋಗೋದಿಲ್ಲ, ತೀರಾ ಮೇಲ್ಮುಖವಾಗಿ ಹೋಗದೆ ಅಲ್ಲಲ್ಲಿ ಚದುರ್ಕೊಂಡು ಇರುತ್ತಂತೆ. ಇನ್ನು ತಮೋಗುಣ ಹೇಗೆ ಅಂದರೆ ಒಂದು ಕಟ್ಟಿಗೆಯನ್ನು ಬೆಂಕಿ ಹಚ್ಚಿ ಎಷ್ಟು ಎತ್ತರಕ್ಕೆ ಎರೆದ್ರೂ ಕೂಡ ಕಟ್ಟಿಗೆ ಮತ್ತೆ ಕೆಳಕ್ಕೆ ಬೀಳುತ್ತೆ ಅಂತ ಹೇಳುವಂಥದ್ದು ತಮೋಗುಣದ ಸಂಕೇತ ಅಂತ. ಹಾಗಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಎಂಬುದು ಪ್ರಾಕೃತಿಕವಾದ ಪ್ರಭಾವ ಅಂತ ಹೇಳುವಂಥದ್ದನ್ನು ಎಲ್ಲ ಶಾಸ್ತ್ರಗಳು ಕೂಡ ಹೇಳ್ತವೆ. ಅದರಲ್ಲಿ ಸತ್ವಗುಣ ಎಂಬುದು ಒಬ್ಬ ಮನುಷ್ಯನ ಉನ್ನತಿಗೆ ಕಾರಣ ಎಂಬನ್ನು ಹೇಳುವಾಗ ಊರ್ಧ್ವಗಃ ಸತ್ಪಥಾಚಾರ ಅಂತ ಹೇಳಿದ ಹಾಗೆ ಸಂತತಂ ಊರ್ಧ್ವಗಮನ ಮೋಕ್ಷ ಅಂತ ಜೈನ ಸಿದ್ಧಾಂತದ ಒಂದು ದೊಡ್ಡ ವಾಕ್ಯ. ಹಾಗಾಗಿ ಮಣ್ಣು ಇತ್ಯಾದಿ ಈ ಪ್ರಕೃತಿ ಎಂಬುದು ಒಬ್ಬ ಮನುಷ್ಯನನ್ನು ಕೆಲವೊಮ್ಮೆ ಕೆಳಕ್ಕೂ ಇಳಿಯುತ್ತಂತೆ, ರಜೋಗುಣಗಳ ಪ್ರಭಾವ ಇದ್ದಾಗ, ತಮೋಗುಣದ ಪ್ರಭಾವ ಇದ್ದಾಗ. ಅದಕ್ಕೆ ಸಂಕೇತವಾಗಿ ಸೋರೆಕಾಯಿಗೆ ಮಣ್ಣು ಮೆತ್ತಿದಾಗ ನೀರಿನ ಪಾತ್ರೆಯಲ್ಲಿ ಇಟ್ಟಾಗಲೂ ಕೂಡ ಅದು ಕೆಳಗೆ ಹೋಗುತ್ತಂತೆ. ಕ್ರಮೇಣ ಅದು ತನ್ನ ಮಣ್ಣನ್ನು ಬಿಟ್ಟುಕೊಂಡು ಆಮೇಲೆ ಅದು ಹೇಗೆ ಮೇಲಕ್ಕೆ ಹರಿಯುತ್ತೋ ಹಾಗೆ ಈ ಮನುಷ್ಯನ ವ್ಯಕ್ತಿತ್ವ ಎಂಬುದು ಉನ್ನತಿಯನ್ನು ಪಡೆಯಬೇಕು ಅಂತ ಹೇಳುವಂಥದ್ದನ್ನು ಒಂದು ದೊಡ್ಡ ಸಿದ್ಧಾಂತದ ಫಲವಾಗಿ ಹೇಳ್ತಾರೆ. ಅದರ ಜೊತೆಗೆ ಹಿಂದೂ ಧರ್ಮದಲ್ಲಿ ಮತ್ತು ಜೈನ ಧರ್ಮದಲ್ಲಿ ಅತ್ಯಂತ ವಿಶಿಷ್ಟವಾಗಿರತಕ್ಕಂಥ ಒಂದು ಮಾತು ಏನು ಅಂದರೆ ಅಹಿಂಸೆಗೆ ದೊಡ್ಡ ಮಹತ್ವವನ್ನು ಕೊಟ್ಟಿರುವಂಥದ್ದು. ಒಂದು ಪೂಜೆಗೆ ಅನೇಕ ಪುಷ್ಪಗಳು ಬೇಕಾಗ್ಬೋದು, ಆದರೆ ಈ ಪುಷ್ಪಗಳನ್ನು ಇಟ್ಟುಕೊಂಡು ಪೂಜೆ ಮಾಡಿದರೆ ಅದು ಬಾಡಬಹುದಂತೆ. ಆದರೆ ಬಾಡದೇ ಇರುವ ಪುಷ್ಪಗಳಿಂದ ಪೂಜೆ ಮಾಡಬೇಕು ಅಂತ ಹೇಳುವಾಗ ಅಹಿಂಸಾ ಪ್ರಥಮಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ ಜ್ಞಾನಪುಷ್ಪಂ ತಪಪುಷ್ಪಂ ಕ್ರಿಯಾಪುಷ್ಪಂ ತಥೈವ ಚ ಧ್ಯಾನಂಚೈವಾಷ್ಟಮಂ ಪುಷ್ಪಂ ಏಬಿಸ್ತುಷ್ಯತಿ ಅಂತ ಹೇಳುವಂಥ ಮಾತನ್ನು ಹೇಳುವಾಗ ಎಂದೆಂದೂ ಬಾಡದ ಪುಷ್ಪಗಳಿಂದ ಭಗವಂತನ ಆರಾಧನೆ ಮಾಡಿದರೆ ಅದು ತುಂಬ ಶ್ರೇಷ್ಠವಾದ ಸಾಧನೆಗೆ ಕಾರಣವಾಗುತ್ತೆ ಅಂತ ಹೇಳಬೇಕಾದ್ರೆ ಪ್ರಥಮ ಸ್ಥಾನ ಕೊಟ್ಟಿರುವಂತಹದ್ದು ಅಹಿಂಸೆಗೆ. ಹಾಗಾಗಿ ಜೈನ ಧರ್ಮದ ಪ್ರಭಾವ ಎಂಬುದು ಎಲ್ಲ ಧರ್ಮಗಳಲ್ಲಿಯೂ ಕೂಡ ಶ್ರೇಷ್ಠತೆಯನ್ನು ಬಯಸುವಾಗ ಅಹಿಂಸೆಗೆ ಪ್ರಥಮ ಸ್ಥಾನವನ್ನು ಕೊಡ್ತಾರೆ. ಹಾಗಾಗಿ ಅಹಿಂಸಾ ಎಂಬುದು ಒಂದು ದೊಡ್ಡ ಗುಣ ಎಂಬುದನ್ನು ಹೇಳುವಾಗ ಒಬ್ಬ ಮನುಷ್ಯನ ವ್ಯಕ್ತಿತ್ವದ ಉನ್ನತಿಗೆ ಕಾರಣ ಅಂತ ಹೇಳುವಂಥದ್ದನ್ನು ಒತ್ತಿ ಹೇಳ್ತಾರೆ. ಹಾಗಾಗಿ ಸಾಮಾನ್ಯ ಎಲ್ಲ ಧರ್ಮಗಳ ಮೇಲೂ ಕೂಡ ಜೈನ ಧರ್ಮದ ಪ್ರಭಾವ ಇರುವಂತಹದ್ದು ಅಹಿಂಸಾ ಮಾರ್ಗದ ಮೂಲಕ. ಹಾಗಾಗಿ ಅಹಿಂಸಾ ಪರಮೋ ಧರ್ಮ ಅಂತ ಹೇಳುವಂಥದ್ದನ್ನು ಮಾತನ್ನು ಹೇಳ್ತಾರೆ. ಒಬ್ಬ ಮನುಷ್ಯ ಸಮಾಜದ ಜೀವನದ ಧಾರಣೆಗೆ ಮುಖ್ಯವಾದ ಕಾರಣ ಯಾವುದು ಅಂತ ಹೇಳಿದ್ರೆ ಧರ್ಮ ಅಂದರೆ ಪ್ರಜೆಗಳ ಧಾರಣೆಗೆ ಕಾರಣವಾಗಿರುವಂತಹದ್ದು. ಹಾಗಾಗಿ ಧರ್ಮ ಯಾಕೆ ಬೇಕು ಅಂತ ಹೇಳಿದ್ರೆ ಪ್ರಭವಾರ್ಥಾಯ ಭೂತಾನಂ ಧರ್ಮ ಪ್ರವಚನಂ ಕೃತಂ ಅಂತ. ಧರ್ಮ ಯಾಕೆ ಬೇಕು ಅಂದರೆ ಪ್ರಭಾವಕ್ಕೋಸ್ಕರ, ಏಳಿಗೆಗೋಸ್ಕರ, ಸಮಸ್ತ ಜೀವರಾಶಿಗಳ ಏಳಿಗೆಗೋಸ್ಕರ ಧರ್ಮದ ಅಗತ್ಯ ಉಂಟು ಅಂತ ಹೇಳಬೇಕಾದ್ರೆ ಅಹಿಂಸಾರ್ಥಾಯ ಭೂತಾನಂ ಧರ್ಮ ಪ್ರವಚನಂ ಕೃತಂ. ಅಹಿಂಸೆ ಎಂಬುದು ಧರ್ಮದ ಒಂದು ಬಹಳ ದೊಡ್ಡ ಉದ್ದೇಶ ಅಂತ ಹೇಳ್ತಾರೆ. ಹಾಗಾಗಿ ಧರ್ಮ ಅಂದರೆ ಯಾವುದು ಅಂತ ಹೇಳಿದರೆ ಯಾವುದರಿಂದ ಹಿಂಸೆಯಾಗದೆ ನಮಗೆ ಬದುಕಲಿಕ್ಕೆ ಸಾಧ್ಯವಾಗುವಂತಹದ್ದು ನಿಷ್ಠೆ ಉಂಟು, ನಡೆ ಉಂಟು, ಅದನ್ನು ಧರ್ಮ ಅಂತ ಹೇಳಬೇಕಾದ್ರೆ ಅಹಿಂಸಾರ್ಥಾಯ ಭೂತಾನಂ ಧರ್ಮ ಪ್ರವಚನಂ ಕೃತಂ, ಪ್ರಭವಾರ್ಥಾಯ ಭೂತಾನಂ ಧರ್ಮ ಪ್ರವಚನಂ ಕೃತಂ, ಧಾರಣಾರ್ಥಾಯ ಭೂತಾನಂ ಧರ್ಮ ಪ್ರವಚನಂ ಕೃತಂ. ಒಂದು ಎಲ್ಲ ಜೀವಗಳು ಕೂಡ ತಮ್ಮ ಬದುಕನ್ನು ಧಾರಣೆ ಮಾಡಬೇಕಾದ್ರೆ ನಮ್ಮ ಬದುಕಿನ ಯಾವ ನಡೆ ಅದಕ್ಕೆ ಪೂರಕವಾಗುತ್ತೋ ಅಂತಹ ನಡೆಯನ್ನು ಅನುಸರಿಸಿಕೊಂಡು ಜೀವನ ಮಾಡಬೇಕು ಅಂತ ಹೇಳಬೇಕಾದ್ರೆ ಧಾರಣಾರ್ಥಾಯ ಭೂತಾನಂ ಧರ್ಮ ಪ್ರವಚನಂ ಕೃತಂ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಜೀವನ ಶ್ರೇಯಸ್ಸನ್ನು ಅಪೇಕ್ಷೆ ಪಡ್ತಾ ಬದುಕಬೇಕಂತೆ. ಇನ್ನೊಂದು ಶ್ರೇಯಸ್ಸನ್ನು ಅಪೇಕ್ಷೆ ಪಡುವುದರ ಜೊತೆಗೆ ಹಿಂಸೆ ಆಗದೆ ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕಂತೆ. ಅದು ಎರಡು ಮಾಡಿದಾಗ ಎಲ್ಲ ಜೀವರಾಶಿಗಳಿಗೆ ಇಲ್ಲಿ ಏಳಿಗೆ ಉಂಟಾಗತ್ತೆ. ಆದ್ದರಿಂದ ಪ್ರಭವಾರ್ಥಾಯ ಭೂತಾನಂ ಧರ್ಮ ಪ್ರವಚನಂ ಕೃತಂ ಅಂತ. ಹಾಗಾಗಿ ಧರ್ಮ ಮತ್ತು ಅಹಿಂಸೆ ಎಂಬುದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹಾಗಾಗಿ ಇದಕ್ಕೆ ಒತ್ತು ಕೊಟ್ಟು ಪ್ರಪಂಚದಲ್ಲಿ ಒಂದರ್ಥದಲ್ಲಿ
ಸಮಗ್ರ ಪ್ರಪಂಚದಲ್ಲಿ ಹಿಂಸೆಯನ್ನು ದೂರ ಮಾಡಿ ಬದುಕಲಿಕ್ಕೆ ದೊಡ್ಡ ಶ್ರೇಷ್ಠವಾದ ಸಂದೇಶವನ್ನು ಕೊಡ್ತಾ ತ್ಯಾಗ ಎಂಬುದು ಅಮೃತತ್ವಕ್ಕೆ ಸಾಧನ ಅಂತ ಹೇಳುವಾಗಾದರೆ ಅದಕ್ಕೊಂದು ದೊಡ್ಡ ಉದಾಹರಣೆಯಾಗಿ ಬಾಹುಬಲಿ ನಮ್ಮ ಕಣ್ಣ ಮುಂದೆ ನಿಂತಿದ್ದಾನೆ. ಒಬ್ಬ ವ್ಯಕ್ತಿ ಶುಕಮುನಿಗಳ ಬಗ್ಗೆ ಭಾಗವತ ಹೇಳಬೇಕಾದ್ರೆ ತತ್ರಾಗಮದ್ ಭಗವಾನ್ ವ್ಯಾಸಪುತ್ರ ಯದೃಚ್ಛಯಾಗಾಂ ಅಟ ಮಾನವನಪೇಕ್ಷ ಅಲಕ್ಷ್ಯಲಿಂಗ ನಿಜಲಾಭೇನ ತುಷ್ಟ ಅಂತ ಹೇಳಬೇಕಾದ್ರೆ ವೃತಶ್ಚ ಬಾಲೈಗೆ ಅವಧೂತ ವೇಷ ಅಂತ ಹೇಳಬೇಕಾದ್ರೆ ಶುಕಮುನಿಗಳಿಗೆ ದೇಹದ ಬಟ್ಟೆಯ ಬಗ್ಗೆ ಪರಿವೇ ಇರಲಿಲ್ಲ ಅಂತೆ. ಯಾಕೆಂದ್ರೆ ಅವರ ಅವಧೂತ ವೇಷ ಅಂತ, ಅವಧೂತ ಅಂತ ಹೇಳಿದ್ರೆ ಪ್ರಾಪಂಚಿಕವಾದ ಎಲ್ಲವನ್ನು ಕೂಡ ಜಾಡಿಸಿ ಬಿಟ್ಟು ಹೊರಟವರು ಅಂತ ಹೇಳ್ತಾರೆ. ಹಾಗಾಗಿ ಸಮಗ್ರ ಭಾಗವತವನ್ನು ಉಪದೇಶಿಸಿದ ಶುಕಮುನಿಗಳ ಬಗ್ಗೆ ಹೇಳಬೇಕಾದ್ರೆ ಅವರು ಹೇಳ್ತಾರೆ ಅಲಕ್ಷ್ಯಲಿಂಗ ಅಂತ, ತನ್ನ ದೇಹದ ಬಗ್ಗೆ ತನ್ನ ಜೀವದ ಬಗ್ಗೆ ಯಾವುದೇ ಪರಿವೇ ಇಲ್ಲದೆ ಅವರು ಬೀದಿಯಲ್ಲಿ ಓಡಾಡ್ತಾ ಇದ್ರಂತೆ. ಹಾಗಾಗಿ ಒಂದು ಶುಕಮುನಿಗಳು ಇನ್ನೊಂದು ಬಾಹುಬಲಿಯ ಬಗ್ಗೆ ಹೇಳಬೇಕಾದ್ರೆ ಈ ರೀತಿಯ ಮಾತನ್ನು ಹೇಳ್ತಾರೆ. ಏನು ಅಂದರೆ ತನ್ನ ದೇಹದ ಮೇಲೆ ಅಭಿಮಾನ ಬಿಟ್ಟು ಒಬ್ಬ ಮನುಷ್ಯ ಸಮಾಜದ ಮುಂದೆ ನಡಿಬೇಕು ಅಂತ ಹೇಳೋದು ಒಂದು ದೊಡ್ಡ ಸಾಧನೆ ಅಂತ ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಹಾಗಾಗಿ ದೊಡ್ಡ ಸಾಧನೆಯ ಸಂಕೇತವಾಗಿ ಇವತ್ತು ವಿರಕ್ತ ಮೂರ್ತಿಯಾಗಿ ಬಾಹುಬಲಿಯನ್ನು ನಾವು ಕಾಣಬೇಕಾಗತ್ತೆ. ಇಂತಹ ಬಾಹುಬಲಿಯ ಪ್ರತಿಷ್ಠೆಗೋಸ್ಕರ ಹೆಗಡೆಯವರು ಅವರ ಅಮ್ಮನ ಜೊತೆಗೆ ಎಷ್ಟು ಪ್ರಯಾಸ ಪಟ್ಟಿದ್ದಾರೆ ಅಂತ ಹೇಳುವುದನ್ನು ನಾವು ನೋಡ್ಬೋದು. ತುಂಬ ಕ್ಲಿಷ್ಟಕರವಾಗಿರತಕ್ಕಂಥ ಸಂದರ್ಭಗಳಲ್ಲಿ ಎಲ್ಲ ಸತ್ವವನ್ನು ಕೂಡ ಮೀರಿ ಸಾತ್ವಿಕತೆಯನ್ನು ಪಡೀಲಿಕ್ಕೆ ಸಾಧ್ಯವಾಯಿತು. ಒಬ್ಬ ಮನುಷ್ಯ ಎಷ್ಟೋ ಸಂದರ್ಭದಲ್ಲಿ ಇಷ್ಟಪಟ್ಟಾಗ ಯಾವುದೇ ನೋವು ಕಷ್ಟಗಳು ಮುಂದೆ ಒಂದು ರೀತಿ ಸುಖ ಕಾರಣ ಆಗುತ್ತಂತೆ. ತಾಯಿ ಒಂದು ಮಗುವನ್ನು ಇಷ್ಟಪಡುವಾಗ ತುಂಬ ನೋವನ್ನು ಅನುಭವಿಸಬೇಕಾಗತ್ತಂತೆ, ಆದರೆ ಆ ನೋವು ಮುಂದೊಂದು ದಿವಸ ಸುಖಕ್ಕೆ ಕಾರಣವಾಗುತ್ತೆ ಅಂತ ಹೇಗೋ ಹಾಗೆ ಈ ಬಾಹುಬಲಿಯನ್ನು ತುಂಬ ಇಷ್ಟಪಟ್ಟು ಒಂದು ದೊಡ್ಡ ಬೆಟ್ಟದಲ್ಲಿಡಬೇಕು ಅಂತ ಹೇಳುವಾಗ ಬಂದ ಎಲ್ಲ ಕಷ್ಟಗಳು ಕೂಡ ಮುಂದೊಂದು ದಿವಸ ಒಳ್ಳೆಯ ಕೀರ್ತಿಗೆ ಮತ್ತು ಒಳ್ಳೆಯ ಸಂತೋಷಕ್ಕೆ ಕಾರಣವಾಗುತ್ತೆ ಅಂತ ಹೇಳುವಂಥದ್ರಲ್ಲಿ ಎರಡು ಮಾತಿಲ್ಲ. ಅಂತಹ ಬಾಹುಬಲಿಗೆ 12 ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಮಜ್ಜನದ ಒಂದು ಶುಭ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಪ್ರೀತಿಯ ಹೆಗಡೆಯವರು ಹಮ್ಮಿಕೊಂಡಿದ್ದಾರೆ. ಅವರ 4 ಬಗೆಯ ದಾನಗಳು ಅದು ಜಗತ್ ಪ್ರಸಿದ್ಧವಾದದ್ದು. ಅದು ಮಾತ್ರ ಅಲ್ಲ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಅನೇಕ ಯೋಜನೆಗಳ ಮೂಲಕ ಸಮಗ್ರ ಪ್ರಪಂಚಕ್ಕೆ ಇವತ್ತು ಹೆಗಡೆಯವರು ತಲುಪಿದ್ದಾರೆ. ಹಾಗಾಗಿ ಅನಾಯಾಸವಾಗಿ ಯಾವುದೇ ಅಪೇಕ್ಷೆ ಪಡೆದೇನೆ ಅವರ ಮುಂದೆ ಅನೇಕ ಪ್ರಶಸ್ತಿಗಳು ಬಂದದ್ದಿದೆ. ಅಂತಹ ಹೆಗಡೆಯವರ ನೇತೃತ್ವದಲ್ಲಿ ಅವರ ಎಲ್ಲ ಕುಟುಂಬದ ಸದಸ್ಯರ ಜೊತೆಗೆ ಸಮಗ್ರ ಊರಿನ ಜನಗಳೆಲ್ಲ ಸೇರಿ ಈ ದೊಡ್ಡ ಉತ್ಸವವನ್ನು ಮಾಡ್ತಾ ಇರುವುದನ್ನು ತಿಳಿದು ತುಂಬ ಸಂತೋಷ ಆಯಿತು. ಇದಕ್ಕೆ ಪೂರಕವಾದ ರೀತಿಯ ಅನೇಕ ದಾನ ಧರ್ಮಗಳು, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆ ಮೂಲಕ ಸಮಗ್ರ ಭಾರತೀಯವಾದ ಸಂಸ್ಕೃತಿಯನ್ನು ಹಂಚಲಿಕ್ಕೆ ಇದೊಂದು ಸಂದರ್ಭ ಅಂತ ಭಾವಿಸಿ ಹೆಗಡೆಯವರ ಅನೇಕ ವಿಧವಾದ ಪೂರಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಭಾಗಿಯಾಗಲಿಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಶುಭ ಹಾರೈಸ್ತಾ ಹೆಗಡೆ ದಂಪತಿಗಳಿಗೆ ಮತ್ತು ಎಲ್ಲ ಭ್ರಾತೃ ಅಥವಾ ಸಹೋದರ ಮಂದಿಗೆ ಮತ್ತು ಇದಕ್ಕೆ ಕಾರಣಕರ್ತರಾದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಎಸ್, ಇದಿಷ್ಟು ಭಗವಾನ್ ಬಾಹುಬಲಿಯ ಮಹಾಮಜ್ಜನ ಉತ್ಸವದ ಹಿನ್ನೆಲೆಯಲ್ಲಿ ನಡೆದ ಜನಮಂಗಲ ಕಾರ್ಯಕ್ರಮದ ಹೈಲೈಟ್ಸ್. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.